वेदातर्य ज्ञानदासारस्य ज्ञानेश्वरी जना पातु योगिध्येया सरस्वती ज्ञानेश्वरी जना पातु योगिध्येया सरस्वती. ತುಂಬ ಸುಂದರವಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ಸಾಣಿ ಅಮ್ಮ ಎನ್ನುವಂಥ ಹೆಸರಿನಿಂದಲೇ ಪ್ರಸಿದ್ಧವಾಗಿ ಸರ್ವರನ್ನು ಕೂಡ ಹರಿಸುತ್ತಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯಮ್ಮನವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈಗ ಇಲ್ಲಿ ನೆರವೇರಿದೆ. 75 ವರ್ಷಗಳು ಸಂದು ಎಂಬುವಂಥದ್ದು ನಮ್ಮೆಲ್ಲರ ಕಲ್ಪನೆ. ನಮ್ಮ ಪ್ರಧಾನ ವೈದಿಕರು ಹೇಳ್ತಾ ಇದ್ರು, ಪ್ರಾಯಶಃ 300 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಇತಿಹಾಸ ಈ ಸ್ಥಳಕ್ಕಿದೆ ಅಂತೇಳಿ. ಆದರೆ ಆ ತಾಯಿ ಯಾವ ರೀತಿಯಾಗಿ ನೆಲೆಸಿ ಎಲ್ಲ ಹೊತ್ತನ್ನ ಅನೇಸುತ್ತಿದ್ದಾಳೆ ಎಂಬಂಥದ್ದು ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಬಂದಾಗಲೇ ಗೊತ್ತಾಗ್ತಂಥದ್ದು. ತಾಯಿ ಇಲ್ಲಿ ನೆಲೆ ನಿಂತ ಮೇಲೆ ಈ ಕ್ಷೇತ್ರವನ್ನ ಅಭಿವೃದ್ಧಿಸಿದಷ್ಟೇ ಅಲ್ಲ, ತನ್ನ ಸ್ಥಳವನ್ನು ಕೂಡ ಅಭಿವೃದ್ಧಿಪಡಿಸಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸಿ ಅವರಿಗೆ ಅನುಗ್ರಹಿಸಿ ಸುಖ ಶಾಂತಿ ಸಮೃದ್ಧಿಗಳನ್ನ ನೀಡಿ ನಮ್ಮೆಲ್ಲರೂ ಕೂಡ ಆ ತಾಯಿ ತರಿಸ್ತಾ ಇದ್ದಾಳೆ. ಅಂಥ ತಾಯಿಯ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಇದೀಗ ಇಲ್ಲಿ ನೆರವೇರ್ತಾ ಇದೆ. ನಿನ್ನೆಯಿಂದ ಶುರುವಾದಂತಹ ಕಾರ್ಯಕ್ರಮ 12ನೇ ತಾರೀಕುವರೆಗೆ ಇಲ್ಲಿ ನಡೆಯಲಿಕ್ಕಿದೆ. ನಾಳೆ ನಾಡ್ದು ಆಚೆ ನಾಡ್ದು ಎಲ್ಲವೂ ಕೂಡ ವೈವಿಧ್ಯಮಯವಾಗಿ ಆ ತಾಯಿ ನಡೆಸ್ಕೊಡ್ತಾ ಇದ್ದಾಳೆ. ಪ್ರಾಯಶಃ ಈ ಕ್ಷೇತ್ರದ ಅರ್ಚಕ ವಹಿಸಿದಂತಹ ಶ್ರೀಯುತ ಗುರುನಾಥನವರು ಯಾವ ಒಂದು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಪ್ರಾಯಶಃ ಆ ತಾಯಿ ಈಡೇರಿಸಿಕೊಡ್ತಾ ಇದ್ದಾರೆ. ನಮಗೂ ಕೂಡ ಕಲ್ಪನೆ ಇರೋದಿಲ್ಲ, ನಾವಿಲ್ಲಿ ಬರ್ತೇವೆ, ಪ್ರತಿಷ್ಠೆ ಮಾಡ್ತೇವೆ ಅಂತ ಹೇಳಿ. ಕಳೆದ ದಿನಗಳ ಹಿಂದೆ ಶ್ರೀಯುತ ವಿನಾಯಕ ಶೆಟ್ಟರು ನಮ್ಮ ಕವಿಟರ್ ಡಾಕ್ಟರ್ ಬಂದು ಕಾಮಿಡಿ ಬರಬೇಕು ಅಂತ ಹೇಳಿ ಕಷ್ಟ ಇದೆ, ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ, ನೋಡೋಣ ತಾಯಿಯ ಸಂಕಲ್ಪದಿಂದ ಬರ್ತೇವೆ, ಹೆಸರು ಹಾಕೋದು ಬೇಡ ಅಂತ ಹೇಳ್ತೀವಿ ಅವರಿಗೆ. ಪ್ರಾಯಶಃ ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೆಸರು ಹಾಕ್ತೇ ಖರ್ಚು ಮಾಡ್ಕೊಂಡು ಬಂದು, ಸ್ವಾಮೀಜಿ ನೀವು ಹೇಳಿದಾಗ ಹೆಸರು ಹಾಕಲಿಲ್ಲ ಪತ್ರಿಕೆಯಲ್ಲಿ, ಅದು ನೀವು ಬಂದ ಚೆನ್ನಾಗಿತ್ತು ಅಂತ ಹೇಳಿ ಪ್ರೀತಿಯಿಂದ ಬರೋದು. ಪ್ರಾಯಶಃ ಅವರ ಪ್ರೀತಿ ಎಂದರೆ ಎಷ್ಟು ಮಧುರವಾಗಿ ಬಿಟ್ರೆ ಅವ ಮನಸ್ಸೇ ಇತ್ತು, ಸಾಣಿಯಮ್ಮನೇ ನನ್ನ ಕೈಲಿ ಬಂದಿದ್ದಾಳೆ ಮಠಕ್ಕೆ ಅಂತ ಹೇಳಿ. ಹಾಗಾಗಿ ಇವತ್ತೊಂದು ಬರುವಷ್ಟು ಯೋಗ ನಮಗೆ ಸಿಕ್ತು. ತುಂಬಾ ಸಂತೋಷದಿಂದ ಬರ್ತೀವಿ, ತಾಯಿಯ ದರ್ಶನ ಮಾಡಿದ್ವಿ, ಪ್ರತಿಷ್ಠೆ ಮಾಡಿದ್ವಿ, ಆನಂದವನ್ನು ಅನುಭವಿಸಿದ್ವಿ. ಪ್ರಾಯಶಃ 15 ವರ್ಷಗಳ ಹಿಂದೆ ನಾವು ಯೋಗ ಸರದ ಕಾರ್ಯಕ್ರಮ ಇಲ್ಲೇ ಆಗಿತ್ತು, ಅವಾಗ ನಾವು ಇಲ್ಲೇ ಬಂದಿದ್ವಿ. ಅನಂತರ ಇಲ್ಲಿ ಬರುವಂತಹದ್ದು ಯೋಗ ಪ್ರಾಯಶಃ ನಮಗೆ ಸಿಕ್ಕಿರಲಿಲ್ಲ. ಅದು ಪುನಃ ಇವತ್ತು ಆ ಯೋಗ ಪ್ರಾಪ್ತವಾಗಿದೆ, ನಾವಿಲ್ಲಿ ಬಂದಿದ್ದೇವೆ. ಮೊದಲ ಪ್ರತಿಷ್ಠಾ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರ್ತಾ ಇದೆ. ಪ್ರತಿಷ್ಠಾ ಎಂತ ಏನು ಎಂಬಂತಹದ್ದು ಸಹಜವಾಗಿ ಬರ್ತಕ್ಕಂತಹ ಪ್ರಶ್ನೆ. ಸರ್ವ ವ್ಯಾಪಕನಾದಂತಹ ಪರಮಾತ್ಮನನ್ನ ಒಂದು ಕಡೆ ಸ್ಥಿರೀಕರಿಸಿ ಪೂಜೆ ಮಾಡಿ ಅನುಗ್ರಹ ಪಡೆಯುವ ಕಾರ್ಯಕ್ರಮಕ್ಕೆ ನಾವು ಪ್ರತಿಷ್ಠಾ ಅಂತೇಳಿ ಕರೀತೇವೆ. ಯೋಗ ಸೂತ್ರಕಾರರು ಅಹಿಂಸಾ ಪ್ರತಿಷ್ಠಾಯಾಮ್ ಎಂಬಂತ ತಮ್ಮ ಪ್ರತಿಷ್ಠಾ ಸೂತ್ರದ ಚಿಂತನೆಯಲ್ಲಿ ಎಲ್ಲಿ ಪರಮಾತ್ಮ ನೆಲೆ ನಿಲ್ತಾನೋ ಅಲ್ಲಿ ಅಹಿಂಸೆ ನಿಂತಾನೆ ನಿರ್ಮಾಣವಾಗ್ತದೆ. 25 ನಿಮಿಷಗಳ ಮಾತುಗಳಿಗೆ ವಿರಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಶ್ರೀಮನ್ನಾರಾಯಣ ಸ್ತುತಿಯ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.